ಭಾರತದ ನಡೆಯಿಂದ ಐಎಸ್ಐ ಸಂಪೂರ್ಣ ಪತ್ರಗುಟ್ಟಿದೆ. ಭಾರತ ಸೇನಾ ಚಟುವಟಿಕೆಗಳಿಂದ ಐಎಸ್ಐ ಕಂಗಾಲಾಗಿದೆ. ಐಎಸ್ಐ ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ. ಭಾರತದ ಗಡಿಯುದ್ದಕ್ಕೂ ಐಎಸ್ಐ ಕಣ್ಣಿಟ್ಟಿದೆ. ಪ್ರತಿ ಗಂಟೆಗೊಮ್ಮೆ ಮಾಹಿತಿ ಪಡಿತಾ ಇದೆ ಪಾಕ್. ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ ಎತ್ತ ಪ್ರತಿ ಗಂಟೆಗೂ ಮಾಹಿತಿಯನ್ನ ಪಡೆಯುವಂತಹ ಕೆಲಸ ಈಗ ಅಂತ ಹೇಳಿ ತೊಡೆ ತಟ್ಟಿ ನೀವ್ ಹೇಳ್ದಂಗೆ ಪಿಒಕೆ ಸನಿಹದಲ್ಲೇ ಈಗ ಸಮರಾಭ್ಯಾಸವನ್ನ ಭಾರತದ ಸೇನೆ ಮಾಡ್ತಾ ಇದೆ. ಭಾರತದ ಬಂಕರ್ಗಳು, ಭಾರತದ ಆರ್ಟಿಲರಿ ಮಿಸೈಲ್ಗಳು, ಭಾರತದ ಎಲ್ಲಾ ಭದ್ರತಾ ಸಿಬ್ಬಂದಿ, ಭಾರತದ ಎಲ್ಲಾ ವೆಪನ್ ವಾಹನಗಳು ಎಲ್ಲವೂ ಈಗ ಗಡಿಯಲ್ಲಿ ಡಿಪ್ಲಾಯ್ ಆಗಿದೆ. ಕ್ಷಣಕ್ಕೂ ಕೂಡ ಯಾವ ಕ್ಷಣದಲ್ಲಿ ಪಾಕಿಸ್ತಾನದ ಮೇಲೆ ನಮ್ಮ ಮಿಸೈಲ್, ನಮ್ಮ ರಾಕೆಟ್ಗಳು ಹಾರುವಂತ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ನಾವಿವತ್ತು ಬಹುತೇಕ ಗಡಿಯತ್ತ ಧಾವಿಸ್ತಾ ಇದೀವಿ. ಈಗ ಶ್ರೀನಗರದಿಂದ ನಾವು ಹೊರಟಿದ್ದೀವಿ, ಗಡಿಯತ್ತ ನಾವು ಹೋಗ್ತಾ ಇದೀವಿ. ಗಡಿಯಲ್ಲಿ ಇವತ್ತು ಸಂಪೂರ್ಣ ಚಿತ್ರಣವನ್ನ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಅದರ ಜೊತೆಗೆ ನೋಡಿ, ಇಲ್ಲಿ ದೇಶದ ಒಳಗಡೆ ಇದ್ದುಕೊಂಡು ದೇಶದ ಭದ್ರತೆಗೆ ಸವಾಲೊಡ್ಡಿದಂತ ಕೆಲವು ಉಗ್ರರನ್ನ ಮಟ್ಟ ಹಾಕುವಂತ ಕಾರ್ಯಾಚರಣೆಯು ಕೂಡ ಬರದಿಂದ ಸಾಗಿದೆ. ಅದು ಕೆಲವು LET ಶಂಕಿತ ಉಗ್ರರ ಮನೆಗಳನ್ನ ಧ್ವಂಸ ಮಾಡೋದ್ರ ಜೊತೆಗೆ ಕೆಲವು ಉಗ್ರರನ್ನ ಈ ಸದ್ಯಕ್ಕೆ ಸಸ್ಪೆಕ್ಟೆಡ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲೇ ಇದ್ದು ಆ ದುರ್ಗಮ ಸ್ಥಳದ ಎಲ್ಲಾ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಮತ್ತೊಂದ್ ಕಡೆಯಲ್ಲಿ ನಾವು ಟೂರಿಸ್ಟ್ ಆಂಗಲ್ ಅನ್ನ ನೋಡ್ತಾ ಹೋದ್ರೆ, ಟೂರಿಸ್ಟ್ ಬಹುತೇಕ ಜನ ಈಗ ಕಾಶ್ಮೀರಕ್ಕೆ ಬಂದವರು ಇಲ್ಲಿಂದ ವಾಪಸ್ ತೆರಳಿದ್ದಾರೆ. ಬರುವವರ ಸಂಖ್ಯೆ ಕಡಿಮೆ ಆಗಿದೆ. ಪೇಲಂಗಾವ್ ಸೇರಿದಂತೆ ಕೆಲವು ಭಾಗಗಳಲ್ಲಿ ಸಂಪೂರ್ಣವಾಗಿ ಎಲ್ಲವೂ ನಿಷಿದ್ಧ. ಯಾವುದೇ ಅಲ್ಲಿ ವ್ಯವಹಾರಕ್ಕಾಗಿರ್ಬೋದು ಅಥವಾ ಓಡಾಟಕ್ಕಾಗಿರ್ಬೋದು ಯಾವುದೇ ಅಲ್ಲಿ ಅವಕಾಶ ಇಲ್ಲ. ಅದನ್ನ ಹೊರತುಪಡಿಸಿದ್ರೆ ರಾಜತಾಂತ್ರಿಕವಾಗಿ ಭಾರತ ನಿರಂಕೊಳ್ಳುತ್ತೆ. ಹಾಗಾಗಿ ಪಾಕಿಸ್ತಾನ ಅದನ್ನ ಎದುರಿಸೋದಕ್ಕೆ ಎಷ್ಟು ಸದೃಢವಾಗಿದೆ. ಆ ಕಾರಣದಿಂದ ತನ್ನ ನೆಲೆಯನ್ನ ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಜಾಗತಿಕವಾಗಿಯೂ ಭಾರತ ಬೇರೆ ಬೇರೆ ರಾಷ್ಟ್ರಗಳ ಈ ವಿಚಾರವನ್ನ, ಬೇರೆ ಬೇರೆ ರಾಷ್ಟ್ರಗಳ ಒಂದು ಸ್ನೇಹವನ್ನ ಸಂಪಾದನೆ ಮಾಡಿರೋದ್ರಿಂದಾಗಿ ಭಾರತಕ್ಕೆ ಇಂಥ ವಿಷಮ ಸ್ಥಿತಿಯಲ್ಲಿ ಆ ಎಲ್ಲ ರಾಷ್ಟ್ರಗಳು ಸಹಕಾರವನ್ನ ಕೊಡೋದ್ರಲ್ಲಿ ನೋ ಡೌಟ್. ಆ ವಿಚಾರವನ್ನ ಈಗ ಅಮೆರಿಕ ಹೇಳಿದೆ, ಮತ್ತೆ ಇಸ್ರೇಲ್ ಹೇಳಿದೆ. ಬೇರೆ ಬೇರೆ ದೇಶಗಳು ಭಯೋತ್ಪಾದಕರ ವಿರುದ್ಧ ನೀವು ಮಾಡುವಂತ ಯಾವುದೇ ಒಂದು ಆಪರೇಷನ್ಗೆ ನಮ್ಮೆಲ್ಲ ಸಹಕಾರ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟಿದೆ. ಭಾರತಕ್ಕೆ ಇದೊಂದೊಂದೇ ಆಗೋದಿದೆಯಲ್ಲ, ಅದು ಸಂಪೂರ್ಣ ಭಯೋತ್ಪಾದಕರನ್ನ ಸರ್ವನಾಶ ಮಾಡೋದ್ರ ಜೊತೆಗೆ ಪಾಕಿಸ್ತಾನಕ್ಕೊಂದು ಮುಟ್ಟಿ ನೋಡುವಂತ ಹೊಡೆತವನ್ನ ಕೊಡೋದ್ರಲ್ಲಿ ನೋ ಡೌಟ್. ಆ ನಿಟ್ಟಿನಲ್ಲಿ ಈಗ ಭಾರತದ ಸೇನಾ ಆಪರೇಷನ್ಗಳು ನಡೀತಾ ಇದೆ. ಪೇಲಂಗಾವ್ ಸುತ್ತಮುತ್ತ ಅಲ್ಲಿದ್ದಂತ ಉಗ್ರರನ್ನಿದ್ದಾರ ಅವರನ್ನ ತಲಾಶ್ ಮಾಡುವಂತ ಕಾರ್ಯಕ್ಕೆ ಸಂಪೂರ್ಣವಾದಂತ ಇಲ್ಲಿನ ಚಿತ್ರಣವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಶ್ರೀಪಾದ್ ಪಾಟೀಲ್ ರೇ. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಭಾರತದ ನಡೆಯಿಂದ ಐಎಸ್ಐ ಸಂಪೂರ್ಣ ಪತ್ರಗುಟ್ಟಿದೆ. ಭಾರತ ಸೇನಾ ಚಟುವಟಿಕೆಗಳಿಂದ ಐಎಸ್ಐ ಕಂಗಾಲಾಗಿದೆ. ಐಎಸ್ಐ ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ. ಭಾರತದ ಗಡಿಯುದ್ದಕ್ಕೂ ಐಎಸ್ಐ ಕಣ್ಣಿಟ್ಟಿದೆ. ಪ್ರತಿ ಗಂಟೆಗೊಮ್ಮೆ ಮಾಹಿತಿ ಪಡಿತಾ ಇದೆ ಪಾಕ್. ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ ಎತ್ತ ಪ್ರತಿ ಗಂಟೆಗೂ ಮಾಹಿತಿಯನ್ನ ಪಡೆಯುವಂತಹ ಕೆಲಸ ಈಗ ಅಂತ ಹೇಳಿ ತೊಡೆ ತಟ್ಟಿ ನೀವ್ ಹೇಳ್ದಂಗೆ ಪಿಒಕೆ ಸನಿಹದಲ್ಲೇ ಈಗ ಸಮರಾಭ್ಯಾಸವನ್ನ ಭಾರತದ ಸೇನೆ ಮಾಡ್ತಾ ಇದೆ. ಭಾರತದ ಬಂಕರ್ಗಳು, ಭಾರತದ ಆರ್ಟಿಲರಿ ಮಿಸೈಲ್ಗಳು, ಭಾರತದ ಎಲ್ಲಾ ಭದ್ರತಾ ಸಿಬ್ಬಂದಿ, ಭಾರತದ ಎಲ್ಲಾ ವೆಪನ್ ವಾಹನಗಳು ಎಲ್ಲವೂ ಈಗ ಗಡಿಯಲ್ಲಿ ಡಿಪ್ಲಾಯ್ ಆಗಿದೆ. ಕ್ಷಣಕ್ಕೂ ಕೂಡ ಯಾವ ಕ್ಷಣದಲ್ಲಿ ಪಾಕಿಸ್ತಾನದ ಮೇಲೆ ನಮ್ಮ ಮಿಸೈಲ್, ನಮ್ಮ ರಾಕೆಟ್ಗಳು ಹಾರುವಂತ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ನಾವಿವತ್ತು ಬಹುತೇಕ ಗಡಿಯತ್ತ ಧಾವಿಸ್ತಾ ಇದೀವಿ. ಈಗ ಶ್ರೀನಗರದಿಂದ ನಾವು ಹೊರಟಿದ್ದೀವಿ, ಗಡಿಯತ್ತ ನಾವು ಹೋಗ್ತಾ ಇದೀವಿ. ಗಡಿಯಲ್ಲಿ ಇವತ್ತು ಸಂಪೂರ್ಣ ಚಿತ್ರಣವನ್ನ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಅದರ ಜೊತೆಗೆ ನೋಡಿ, ಇಲ್ಲಿ ದೇಶದ ಒಳಗಡೆ ಇದ್ದುಕೊಂಡು ದೇಶದ ಭದ್ರತೆಗೆ ಸವಾಲೊಡ್ಡಿದಂತ ಕೆಲವು ಉಗ್ರರನ್ನ ಮಟ್ಟ ಹಾಕುವಂತ ಕಾರ್ಯಾಚರಣೆಯು ಕೂಡ ಬರದಿಂದ ಸಾಗಿದೆ. ಅದು ಕೆಲವು LET ಶಂಕಿತ ಉಗ್ರರ ಮನೆಗಳನ್ನ ಧ್ವಂಸ ಮಾಡೋದ್ರ ಜೊತೆಗೆ ಕೆಲವು ಉಗ್ರರನ್ನ ಈ ಸದ್ಯಕ್ಕೆ ಸಸ್ಪೆಕ್ಟೆಡ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲೇ ಇದ್ದು ಆ ದುರ್ಗಮ ಸ್ಥಳದ ಎಲ್ಲಾ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಮತ್ತೊಂದ್ ಕಡೆಯಲ್ಲಿ ನಾವು ಟೂರಿಸ್ಟ್ ಆಂಗಲ್ ಅನ್ನ ನೋಡ್ತಾ ಹೋದ್ರೆ, ಟೂರಿಸ್ಟ್ ಬಹುತೇಕ ಜನ ಈಗ ಕಾಶ್ಮೀರಕ್ಕೆ ಬಂದವರು ಇಲ್ಲಿಂದ ವಾಪಸ್ ತೆರಳಿದ್ದಾರೆ. ಬರುವವರ ಸಂಖ್ಯೆ ಕಡಿಮೆ ಆಗಿದೆ. ಪೇಲಂಗಾವ್ ಸೇರಿದಂತೆ ಕೆಲವು ಭಾಗಗಳಲ್ಲಿ ಸಂಪೂರ್ಣವಾಗಿ
ಎಲ್ಲವೂ ನಿಷಿದ್ಧ. ಯಾವುದೇ ಅಲ್ಲಿ ವ್ಯವಹಾರಕ್ಕಾಗಿರ್ಬೋದು ಅಥವಾ ಓಡಾಟಕ್ಕಾಗಿರ್ಬೋದು ಯಾವುದೇ ಅಲ್ಲಿ ಅವಕಾಶ ಇಲ್ಲ. ಅದನ್ನ ಹೊರತುಪಡಿಸಿದ್ರೆ ರಾಜತಾಂತ್ರಿಕವಾಗಿ ಭಾರತ ನಿರಂಕೊಳ್ಳುತ್ತೆ. ಹಾಗಾಗಿ ಪಾಕಿಸ್ತಾನ ಅದನ್ನ ಎದುರಿಸೋದಕ್ಕೆ ಎಷ್ಟು ಸದೃಢವಾಗಿದೆ. ಆ ಕಾರಣದಿಂದ ತನ್ನ ನೆಲೆಯನ್ನ ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಜಾಗತಿಕವಾಗಿಯೂ ಭಾರತ ಬೇರೆ ಬೇರೆ ರಾಷ್ಟ್ರಗಳ ಈ ವಿಚಾರವನ್ನ, ಬೇರೆ ಬೇರೆ ರಾಷ್ಟ್ರಗಳ ಒಂದು ಸ್ನೇಹವನ್ನ ಸಂಪಾದನೆ ಮಾಡಿರೋದ್ರಿಂದಾಗಿ ಭಾರತಕ್ಕೆ ಇಂಥ ವಿಷಮ ಸ್ಥಿತಿಯಲ್ಲಿ ಆ ಎಲ್ಲ ರಾಷ್ಟ್ರಗಳು ಸಹಕಾರವನ್ನ ಕೊಡೋದ್ರಲ್ಲಿ ನೋ ಡೌಟ್. ಆ ವಿಚಾರವನ್ನ ಈಗ ಅಮೆರಿಕ ಹೇಳಿದೆ, ಮತ್ತೆ ಇಸ್ರೇಲ್ ಹೇಳಿದೆ. ಬೇರೆ ಬೇರೆ ದೇಶಗಳು ಭಯೋತ್ಪಾದಕರ ವಿರುದ್ಧ ನೀವು ಮಾಡುವಂತ ಯಾವುದೇ ಒಂದು ಆಪರೇಷನ್ಗೆ ನಮ್ಮೆಲ್ಲ ಸಹಕಾರ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟಿದೆ. ಭಾರತಕ್ಕೆ ಇದೊಂದೊಂದೇ ಆಗೋದಿದೆಯಲ್ಲ, ಅದು ಸಂಪೂರ್ಣ ಭಯೋತ್ಪಾದಕರನ್ನ ಸರ್ವನಾಶ ಮಾಡೋದ್ರ ಜೊತೆಗೆ ಪಾಕಿಸ್ತಾನಕ್ಕೊಂದು ಮುಟ್ಟಿ ನೋಡುವಂತ ಹೊಡೆತವನ್ನ ಕೊಡೋದ್ರಲ್ಲಿ ನೋ ಡೌಟ್. ಆ ನಿಟ್ಟಿನಲ್ಲಿ ಈಗ ಭಾರತದ ಸೇನಾ ಆಪರೇಷನ್ಗಳು ನಡೀತಾ ಇದೆ. ಪೇಲಂಗಾಂವ್ ಸುತ್ತಮುತ್ತ ಅಲ್ಲಿದ್ದಂತ ಉಗ್ರರನ್ನಿದ್ದಾರ ಅವರನ್ನ ತಲಾಶ್ ಮಾಡುವಂತ ಕಾರ್ಯಕ್ಕೆ ಸಂಪೂರ್ಣವಾದಂತ ಇಲ್ಲಿನ ಚಿತ್ರಣವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಶ್ರೀಪಾದ್ ಪಾಟೀಲ್ರೆ. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಭಾರತದ ನಡೆಯಿಂದ ಐಎಸ್ಐ ಸಂಪೂರ್ಣ ಪತ್ರಗುಟ್ಟಿದೆ. ಭಾರತ ಸೇನಾ ಚಟುವಟಿಕೆಗಳಿಂದ ಐಎಸ್ಐ ಕಂಗಾಲಾಗಿದೆ. ಐಎಸ್ಐ ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ. ಭಾರತದ ಗಡಿಯುದ್ದಕ್ಕೂ ಐಎಸ್ಐ ಕಣ್ಣಿಟ್ಟಿದೆ. ಪ್ರತಿ ಗಂಟೆಗೊಮ್ಮೆ ಮಾಹಿತಿ ಪಡಿತಾ ಇದೆ ಪಾಕ್. ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ ಎತ್ತ ಪ್ರತಿ ಗಂಟೆಗೂ ಮಾಹಿತಿಯನ್ನ ಪಡೆಯುವಂತಹ ಕೆಲಸ ಈಗ ಅಂತ ಹೇಳಿ ತೊಡೆ ತಟ್ಟಿ ನೀವ್ ಹೇಳ್ದಂಗೆ ಪಿಒಕೆ ಸನಿಹದಲ್ಲೇ ಈಗ ಸಮರಾಭ್ಯಾಸವನ್ನ ಭಾರತದ ಸೇನೆ ಮಾಡ್ತಾ ಇದೆ. ಭಾರತದ ಬಂಕರ್ಗಳು, ಭಾರತದ ಆರ್ಟಿಲರಿ ಮಿಸೈಲ್ಗಳು, ಭಾರತದ ಎಲ್ಲಾ ಭದ್ರತಾ ಸಿಬ್ಬಂದಿ, ಭಾರತದ ಎಲ್ಲಾ ವೆಪನ್ ವಾಹನಗಳು ಎಲ್ಲವೂ ಈಗ ಗಡಿಯಲ್ಲಿ ಡಿಪ್ಲಾಯ್ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಯಾವ ಕ್ಷಣದಲ್ಲಿ ಪಾಕಿಸ್ತಾನದ ಮೇಲೆ ನಮ್ಮ ಮಿಸೈಲ್, ನಮ್ಮ ರಾಕೆಟ್ಗಳು ಹಾರುವಂತ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ನಾವಿವತ್ತು ಬಹುತೇಕ ಗಡಿಯತ್ತ ಧಾವಿಸ್ತಾ ಇದೀವಿ. ಈಗ ಶ್ರೀನಗರದಿಂದ ನಾವು ಹೊರಟಿದ್ದೀವಿ, ಗಡಿಯತ್ತ ನಾವು ಹೋಗ್ತಾ ಇದೀವಿ. ಗಡಿಯಲ್ಲಿ ಇವತ್ತು ಸಂಪೂರ್ಣ ಚಿತ್ರಣವನ್ನ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಅದರ ಜೊತೆಗೆ ನೋಡಿ, ಇಲ್ಲಿ ದೇಶದ ಒಳಗಡೆ ಇದ್ದುಕೊಂಡು ದೇಶದ ಭದ್ರತೆಗೆ ಸವಾಲೊಡ್ಡಿದಂತ ಕೆಲವು ಉಗ್ರರನ್ನ ಮಟ್ಟ ಹಾಕುವಂತ ಕಾರ್ಯಾಚರಣೆಯು ಕೂಡ ಬರದಿಂದ ಸಾಗಿದೆ. ಅದು ಕೆಲವು LET ಶಂಕಿತ ಉಗ್ರರ ಮನೆಗಳನ್ನ ಧ್ವಂಸ ಮಾಡೋದ್ರ ಜೊತೆಗೆ ಕೆಲವು ಉಗ್ರರನ್ನ ಈ ಸದ್ಯಕ್ಕೆ ಸಸ್ಪೆಕ್ಟೆಡ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲೇ ಇದ್ದು ಆ ದುರ್ಗಮ ಸ್ಥಳದ ಎಲ್ಲಾ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಮತ್ತೊಂದ್ ಕಡೆಯಲ್ಲಿ ನಾವು ಟೂರಿಸ್ಟ್ ಆಂಗಲ್ ಅನ್ನ ನೋಡ್ತಾ ಹೋದ್ರೆ, ಟೂರಿಸ್ಟ್ ಬಹುತೇಕ ಜನ ಈಗ ಕಾಶ್ಮೀರಕ್ಕೆ ಬಂದವರು ಇಲ್ಲಿಂದ ವಾಪಸ್ ತೆರಳಿದ್ದಾರೆ. ಬರುವವರ ಸಂಖ್ಯೆ ಕಡಿಮೆ ಆಗಿದೆ. ಪೇಲಂಗಾಂವ್ ಸೇರಿದಂತೆ ಕೆಲವು ಭಾಗಗಳಲ್ಲಿ ಸಂಪೂರ್ಣವಾಗಿ ಎಲ್ಲವೂ ನಿಷಿದ್ಧ. ಯಾವುದೇ ಅಲ್ಲಿ ವ್ಯವಹಾರಕ್ಕಾಗಿರ್ಬೋದು ಅಥವಾ ಓಡಾಟಕ್ಕಾಗಿರ್ಬೋದು ಯಾವುದೇ ಅಲ್ಲಿ ಅವಕಾಶ ಇಲ್ಲ. ಅದನ್ನ ಹೊರತುಪಡಿಸಿದ್ರೆ ರಾಜತಾಂತ್ರಿಕವಾಗಿ ಭಾರತ ನಿರಂಕೊಳ್ಳುತ್ತೆ. ಹಾಗಾಗಿ ಪಾಕಿಸ್ತಾನ ಅದನ್ನ ಎದುರಿಸೋದಕ್ಕೆ ಎಷ್ಟು ಸದೃಢವಾಗಿದೆ. ಆ ಕಾರಣದಿಂದ ತನ್ನ ನೆಲೆಯನ್ನ ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಜಾಗತಿಕವಾಗಿಯೂ ಭಾರತ ಬೇರೆ ಬೇರೆ ರಾಷ್ಟ್ರಗಳ ಈ ವಿಚಾರವನ್ನ, ಬೇರೆ ಬೇರೆ ರಾಷ್ಟ್ರಗಳ ಒಂದು ಸ್ನೇಹವನ್ನ ಸಂಪಾದನೆ ಮಾಡಿರೋದ್ರಿಂದಾಗಿ ಭಾರತಕ್ಕೆ ಇಂಥ ವಿಷಮ ಸ್ಥಿತಿಯಲ್ಲಿ ಆ ಎಲ್ಲ ರಾಷ್ಟ್ರಗಳು ಸಹಕಾರವನ್ನ ಕೊಡೋದ್ರಲ್ಲಿ ನೋ ಡೌಟ್. ಆ ವಿಚಾರವನ್ನ ಈಗ ಅಮೆರಿಕ ಹೇಳಿದೆ, ಮತ್ತೆ ಇಸ್ರೇಲ್ ಹೇಳಿದೆ. ಬೇರೆ ಬೇರೆ ದೇಶಗಳು ಭಯೋತ್ಪಾದಕರ ವಿರುದ್ಧ ನೀವು ಮಾಡುವಂತ ಯಾವುದೇ ಒಂದು ಆಪರೇಷನ್ಗೆ ನಮ್ಮೆಲ್ಲ ಸಹಕಾರ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟಿದೆ. ಭಾರತಕ್ಕೆ ಇದೊಂದು